ಮೈ ಚಾನಲ್ ಎಸ್ ಕೆ ಬ್ಲಾಗ್ಸ್. ಇವತ್ತು ಸಂಡೇ, ಟಿಫನ್ ಎಲ್ಲ ಮಾಡಿದ್ದಾಯಿತು. ಸಂಡೇ ಇವತ್ತು ಫ್ರೀ. ಸ್ವಲ್ಪ ರೂಮೆಲ್ಲ ಕ್ಲೀನ್ ಮಾಡಿ, ಗಾಡಿ ನೋಡಿರಿ ಯಾವ ರೇಂಜಿಗೆ ಗಲೀಜು ಹಿಡ್ದೋಗೈತೆ. ಫುಲ್ ಇವತ್ತೆಲ್ಲ ಕ್ಲೀನಿಂಗು, ಗಾಡಿ ತೊಳೆಯೋದು ಅದರಿಂದೆಲ್ಲ ಮಾಡಬೇಕು. ಆಮೇಲೆ ಟ್ಯೂಸ್ಡೇ ಬೇರೆ ರೈಡ್ ಇದೆ, ಅದು ಗಾಡಿ ಎಲ್ಲ ರೆಡಿ ಮಾಡಿರಬೇಕು ಅಷ್ಟೊತ್ತಿಗೆ. ನಾಳೆ ಎಲ್ಲ ಆಗೋಲ್ಲ, ಮಂಡೇ ಇರೋದ್ರಿಂದ. ಇವತ್ತು ಸಂಡೇ ಫ್ರೀ ಇಡ್ತೀನಿ, ಎಲ್ಲ ಕೆಲಸ ಮಾಡಿಬಿಡ್ಬೇಕು ಇವತ್ತೆ. ಗೈಸ್ ಇವಾಗ ತಾನೇ ರೂಮೆಲ್ಲ ಕ್ಲೀನ್ ಮಾಡಿದೆ. ಮತ್ತು ನೀಟ್ ಕ್ಲೀನ್ ಮಾಡೋಕ್ಕಿದ್ದೀನಿ. ರೂಮೆಲ್ಲ ಫುಲ್ಲು ಗಲೀಜಾಗೋಗಿತ್ತು. ಒಂದು 15 ದಿವಸ ಆಗಿತ್ತು ರೂಮೆಲ್ಲ ಕ್ಲೀನ್ ಮಾಡಿ, ಬೆಡ್ಶೀಟೆಲ್ಲ ಚೇಂಜ್ ಮಾಡಿ. ಇವಾಗ ಟ್ಯೂಸ್ಡೇ ರೈಡ್ಗೆ ಎಲ್ಲ ಪ್ಯಾಕ್ ಮಾಡ್ತಾಯಿದ್ದೀನಿ. ಎಲ್ಲ ಮೊನ್ನೆ ಫ್ರೈಡೇ ಟೆಂಪಲ್ಗೆ ಹೋಗೋಕ್ಕೆಲ್ಲ ತೆಗೆದುಬಿಟ್ಟಿದ್ದೆ. ಇವಾಗೆಲ್ಲ ತಿರ್ಗಾ ಆರ್ಗನೈಸ್ ಮಾಡಬೇಕು ಎಲ್ಲ. ನನ್ನ ಬ್ಯಾಗಲ್ಲಿ ಯಾವಾಗೂ ಎಕ್ಸ್ಟ್ರಾ ಮೈಕ್ ಟಿಪ್ಸು ಮತ್ತು ಎಲ್ಲ ಎಕ್ಸ್ಟ್ರಾ ಇಟ್ಕೊಂಡಿರ್ತೀನಿ. ಪವರ್ ಬ್ಯಾಂಕ್ ಒಂದು ಚಾರ್ಜ್ ಹಾಕಬೇಕು, ಇದರಲ್ಲೂ ಚಾರ್ಜ್ ಇಲ್ಲ. ಕ್ಯಾಮ್ರಾ ಚಾರ್ಜ್ ಆಗೈತೆ, ಟ್ರೈಪಾಡು ಎಲ್ಲ ಪ್ಯಾಕ್ ಮಾಡಿಕ್ಬೇಕು ಟ್ಯೂಸ್ಡೇ ಒಂದು. ಆಮೇಲೆ ಗಾಡಿ ರಿವ್ಯೂ ಬೇರೆ ಮಾಡಬೇಕು. ಆಮೇಲೆ ವೀಕ್ಲಿ ಟ್ವೈಸನ ಗಾಡಿ ರಿವ್ಯೂ ಆಗಲಿ, ಇಲ್ಲ ಏನಾನ ಅನ್ಬಾಕ್ಸಿಂಗು, ಏನಾನ ಒಂದು ಹೊಸ ಥರ ಕಂಟೆಂಟ್ ಡೈಲಿ ಕೂಡ ಆಗಿಬಿಟ್ಟು ಏನಾನ ಒಂದು ಕಂಟೆಂಟ್ ಮಾಡ್ತೀನಿ. ಸಪೋರ್ಟ್ ಮಾಡಲಿ ಎಲ್ರೂ. ಈ ಟ್ಯೂಸ್ಡೇ ವೀಡಿಯೋ ಮಾಡಿದ್ರೆ ಒಂದು ವೆಡ್ನೆಸ್ಡೇ ಆ ಥರ ಅಪ್ಲೋಡ್ ಮಾಡ್ತೀನಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ಲೈಕನ್ ಕ್ಲಿಕ್ ಮಾಡ್ಕೊಳ್ರಿ, ಮಿಸ್ ಮಾಡಬೇಡ್ರಿ ಯಾರೂ. ಆಮೇಲೆ ಬೇರೆ ಬೇರೆ ಥರ ಕಂಟೆಂಟ್ ಮಾಡ್ತಾಯಿರ್ತೀನಿ, ದಯವಿಟ್ಟು ಎಲ್ಲ ಸಪೋರ್ಟ್ ಮಾಡಿ ಗೈಸ್. ಇವಾಗ ಗಾಡಿ ವಾಟರ್ ವಾಶ್ ಮಾಡಿಸ್ಬೇಕು, ರೈಡ್ಗೆ ಹೋಗೋಕ್ಕೂ ಬೇಕು. ಆಮೇಲೆ ಜಾಸ್ತಿ ಗಲೀಜಾಗೋಗಿದೆ ಗಾಡಿ. ಸ್ವಲ್ಪ ವಾಮಪ್ ಬಿಡ್ತೀನಿ, ಒಂದು 5-10 ನಿಮಿಷ. ನೋಡಿರಿ ಫುಲ್ ಗಲೀಜು, ಸಕ್ಕತ್ ಗಲೀಜಾಗೋಗೈತೆ. ನಾನೇ ತೊಳೆಯೋಣ ಅಂದ್ಕೊಂಡೆ. ನಾನೇ ತೊಳಿಬೇಕಂದ್ರೆ ನೋಡಿರಿ ಇಲ್ಲೆಲ್ಲ ಕೈ ಹಾಕೋಕ್ಕಾಗಲ್ಲ ಒಳಗಡೆ ಎಲ್ಲ. ಮತ್ತು ಇಲ್ಲಿ ಒಳಗಡೆ ಎಲ್ಲ ನನ್ನ ಕೈ ಹೋಗಲ್ಲ ಅಂತ ಕಡೆ ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಪ್ರೆಷರ್ ವಾಷರೇ ಇರಬೇಕು. ನನ್ನ ಹತ್ರ ಪ್ರೆಷರ್ ವಾಷರ್ ಏನಿಲ್ಲ, ಅದಕ್ಕೆ ಹೋಗಿ ಸರ್ವಿಸ್ ಸೆಂಟ್ರಲ್ಲೇ ಮಾಡಿಸ್ಕೊಂಬಂದ್ಬಿಡ್ತೀನಿ. ಅಲ್ಲಿ ಸಿಗ್ತೀನಿ. ಗೈಸ್ ಇವಾಗ ನಾನು ಮನೋಜ್ ಇವಾಗ ಫಿಶ್ ತಿನ್ನೋಕೆ ಬಂದಿದ್ದೀರಿ. ಇದು ಹೊಸಕೋಟೆ ಚಿಂತಾಮಣಿ ಹೈವೇ. ನಾನು ಮನೋಜ್ ಬಂದಿದ್ದೀರಿ. ಗೈಸ್ ಫಿಶ್ ತಿಂತಾಯಿದ್ದೀರಿ ಇವಾಗ. ಈ ಫಿಶ್ಶು ಇಲ್ಲೇ ಕೆರೆಯಿಂದ ಹಿಡ್ಕೊಂಬರೋದಿದ್ರು. 60 ರೂಪೀಸ್ ಫಿಶ್ ಇದು. ಅಡ್ರೆಸ್ಸು ಎಲ್ಲ ಹೇಳ್ತೀನಿ ಇವಾಗ. ಫಸ್ಟ್ ತಿಂದ್ಬಿಡ್ತೀನಿ ಇದೇ ಫಿಶ್ಶು. ಗೈಸ್ 1 ಅವರಿಂದ ಸರ್ವಿಸ್ ಸೆಂಟ್ರ್ ಹುಡುಕಿ ಯಾವುದೋ ಗ್ಯಾರೇಜಿಗೆ ಬಂದಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಇವತ್ತು ಎಲ್ಲೂ ಸರ್ವಿಸ್ ಸೆಂಟ್ರ್ ಓಪನ್ ಆಗಿಲ್ಲ. ಅದಕ್ಕೆ ಇದು ಯಾವುದೋ ಒಂದು ಗ್ಯಾರೇಜ್ ಓಪನ್ ಆಗಿತ್ತು, ಅಲ್ಲೇ ಮಾಡಿಸ್ತಾ ಇದ್ದೀನಿ. ಸರಿಯಾಗಿ ಬೀಳ್ತಾ ಇದ್ದೆ ಇವಾಗ ಇಲ್ಲಿಂದ ಜಾರ್ಬಿಟ್ಟು. ಗೈಸ್ ಇವಾಗ ತಾನೇ ಗಾಡಿ ತೊಳಸ್ಕೊಂಬಂದೆ. ಬಿಸಿ ಐತೆ, ನೀರು ಬಿಡಬೇಡ ನಾನು ಬಿಟ್ಬಿಟ್ಟು ಅವನು ಗ್ಯಾರೇಜ್ ಅವ್ನು ನೋಡಿರಿ ಹೆಂಗಾಗ್ಬಿಟ್ಟೈತಿಲ್ಲ, ಫುಲ್ ವಾಟರ್ ಮಾರ್ಕ್ಸ್. ಆಮೇಲೆ ಇದೆಲ್ಲ ನೋಡಿರಿ ಯಾವ ರೇಂಜಿಗೆ ತೊಳ್ದವ. ನೋಡಿರಿ ಎಷ್ಟು ಸಕ್ಕದಾಗಿ ತೊಳ್ದವನು. ನಾನು ಅದಕ್ಕೆ ಅರ್ಧ ಆಚೆ ಕಡೆ ತೊಳ್ಸಲ್ಲ, ಫುಲ್ ರಚ್ಚಾಗ್ಬಿಟ್ಟಿತ್ತು ಅಂತ ಆಚೆ ತೊಳ್ಸೋಕೆ ಹೋದೆ. ಏನಿಂದ ಬಂದು ಕಾಲು ನೆಕ್ತಾವ ನೀನು. ನಾನು ಬರೋ ಅಷ್ಟರಲ್ಲಿ ಬಂದ್ಬಿಟ್ಟಿರ್ತಾನೆ. ಅವಳು ಅಷ್ಟೇ, ಅವಳು ನಿಂತ್ಕೊಂಡು ನೋಡ್ಸೋಳು. ನಾನೇ ತೊಳೆದ್ಬಿಡ್ತೀನಿ ಇವಾಗ. ಥರ ವಾಟರ್ ಮಾರ್ಕ್ಸು ನೋಡಿರಿ ಇಂಜಿನ್ ಮೇಲೆ, ಕ್ರೋಮ್ ಅಂದರೆ ಇಂಜಿನ್ ಪಾರ್ಟ್ಸ್ ಮೇಲೆ, ಸೈಲೆನ್ಸರ್, ಎಕ್ಸಾಸ್ಟ್ಗೆ, ಆಮೇಲೆ ಎಕ್ಸಾಸ್ಟ್ ಪೈಪ್ಗೆ ಏನೇನ ಈ ಥರ ವಾಟರ್ ಮಾರ್ಕ್ಸ್ ಆದರೆ ನೋಡಿರಿ. ಆಟೋಸೋಲ್ದು ಮೆಟಲ್ ಪಾಲಿಷ್ ಅಂತ ಚೆನ್ನಾಗಿರ್ತೈತೆ. ಫುಲ್ಲು ನೀರೇನು ಯೂಸ್ ಮಾಡಬಾರ್ದು, ಹಂಗೆ ಅಪ್ಲೈ ಮಾಡಿ. ಅಂದರೆ ಈ ಥರ ಇದರಲ್ಲಿ ನೋಡಿರಿ ಈ ಥರ ಯಾವುದೋ ಕಾಟನ್ ಬಟ್ಟೆ ಎತ್ಕೊಂಡು ಏನಿಗೆ ಎಲ್ಲ ಕಡೆ ಅಪ್ಲೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ತೊಳೆದ್ರೆ
ಒಂಚೂರು ಆ ಥರ ವಾಟರ್ ಮಾರ್ಕ್ಸು ಎಲ್ಲ ಹೋಗ್ಬಿಟ್ಟಿರ್ತೈತೆ. ಯಾರಾನ ರಾಯಲ್ ಎನ್ಫೀಲ್ಡ್ ಗಾಡಿಗಳಿದ್ದರೆ ಟ್ರೈ ಮಾಡಿ, ಅವರು ಟ್ರೈ ಮಾಡಿ ಒಂದ್ಸಲಿ. ನಾನು ಯಾವಾಗನ ಒಂದು 3-4 ತಿಂಗಳಿಗೆ ಒಂದ್ಸಲಿ ಆ ಥರ ಮಾಡ್ತೀನಿ. ನೀವು ಯಾರಾನ ಟ್ರೈ ಮಾಡಿ ನೋಡಿರಿ. ಗೈಸ್, ಇವಾಗ ತೋರಿಸ್ತೀನಿ ನೋಡಿರಿ ಹೆಂಗೆ ಅಪ್ಲೈ ಮಾಡೋದು ಅಂತ. ಯಾರ ಹತ್ರನೂ ರಾಯಲ್ ಎನ್ಫೀಲ್ಡ್ ಗಾಡಿ ಇದ್ದರೆ ಟ್ರೈ ಮಾಡಿರಿ. ಹಿಂಗೆ ಸುಮ್ಮನೆ ಹಿಂಗೆ ರಬ್ ಮಾಡಬೇಕಷ್ಟೇ, ಆ ಕಂಕಿ ಉಜ್ಜಬಾರ್ದು, ಸ್ಕ್ರ್ಯಾಚ್ ಬಿದ್ದೋಗ್ತೈತೆ. ಅದೇನಿದ್ರೇನು ಮಿಷಿನಲ್ಲಿ ಮಾಡಬೇಕು. ಕೈಯಲ್ಲಿ ಮಾಡೋಂಗಿದ್ರೆ ಸುಮ್ಮನೆ ಸಾಫ್ಟಾಗಿ ಅಪ್ಲೈ ಮಾಡಿ ಸಾಕು. ಗೈಸ್, ಇವಾಗ ಜಸ್ಟ್ ಗಾಡಿ ತೊಳೆದಿದ್ದೀನಿ. ನಾನು ಹೇಳ್ತಾ ಇದ್ನಲ್ಲ ವಾಟರ್ ಮಾರ್ಕ್ಸು ಅಂತ, ಇರಿ ಒಂದೇ ನಿಮಿಷ ನೋಡಿರಿ. ವಾಟರ್ ಮಾರ್ಕ್ಸೇ ಇಲ್ಲ ಇವಾಗ ಚೂರು, ಫುಲ್ ಶೈನಿಂಗ್ ಬಂದ್ಬಿಡೈತೆ ಗಾಡಿ ಇವಾಗ. ನಾನು ಅದೇ ಹೇಳಿದ್ದು, ಆಟೋ ಸೋಲ್ ಅಂತ. ಬೇಕಂದರೆ ಅಮೆಝಾನಿಂದ ಡಿಸ್ಕ್ರಿಪ್ಷನ್ ಕೊಡ್ತೀನಿ ಅದರದ್ದು. ಅಮೆಝಾನಲ್ಲಿ ಲಿಂಕ್ ಚೆಕ್ ಮಾಡಿರಿ. ಯಾರನ್ನ ರಾಯಲ್ ಎನ್ಫೀಲ್ಡ್ ಇರೋರು ಬಂದು ಇವಾಗ ನಮ್ಮ ಅಮ್ಮ ಎಲ್ಲ ಹೋಗೋರು, ಕರ್ಕೊಂಬರಕ್ಕೆ ಹೋಗಬೇಕು. ಇವತ್ತು ಇವತ್ತು ರೈಡ್ ಹೋದರೆ ನಾನು ಇವತ್ತು ಗಾಡಿ ಕ್ಲೀನ್ ಮಾಡ್ತಾಯಿದ್ದೀನಿ. ನಾವು ಜಾಸ್ತಿ ವೀಕೆಂಡಲ್ಲಿ ಹೋಗೋಕ್ಕೆ ಟ್ರೈ ಮಾಡಲ್ಲ, ವೀಕ್ ಡೇಸಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತೀವಿ ರೈಡು. ಯಾಕಂದರೆ ಟ್ರಾಫಿಕ್ಕು ಅದು ಇದು ಇರ್ತೈತೆ. ಬರೋ ಜನ ಎಲ್ಲ ಬಂದುಬಿಡ್ತಾರೆ ವೀಕೆಂಡಲ್ಲಿ. ವೀಕ್ ಡೇಸ್ ಯಾವಾಗನ ಫ್ರೀ ಇದೆ ಹೋಗೋಕ್ಕೆ ಟ್ರೈ ಮಾಡ್ತೈತೆ ರೈಡು. ಅದಕ್ಕೆ ಟ್ಯೂಸ್ಡೇ ರೈಡ್ಗೆ ಏನು ಚಿಕ್ಕ ರೈಡ್, ಏನು ದೊಡ್ಡ ರೈಡ್ ಏನು ಹೋಗ್ತಾಯಿಲ್ಲ. ಚಿಕ್ಕ ರೈಡು ಒಂದು ಆಲ್ಮೋಸ್ಟ್ ಅಪ್ ಆ್ಯಂಡ್ ಡೌನ್ ಎಲ್ಲ ಸೇರಿಸಿ 130-140 ಕಿಲೋಮೀಟರ್ಸ್ ಅಷ್ಟೇ ಇಲ್ಲಿಂದ, ನಮ್ಮ ಮನೆಯಿಂದ. ಸ್ವಲ್ಪ ಆಚೆ ಹೋಗ್ಬೇಕು, ಹೋಗ್ಬಿಟ್ಟು ಬರ್ತೀವಿ. ಗೈಸ್, ಇವಾಗ ಊಟ ಮಾಡೋಣ ಅಂತ ಕೂತ್ಕೊಂಡೆ. ಇಷ್ಟೊತ್ತು ಗಾಡಿ ಎಲ್ಲ ಕ್ಲೀನ್ ಮಾಡಿ ನಮ್ಮ ಅಮ್ಮ ಆಚೆ ಹೋಗಿದ್ದು ಕರ್ಕೊಂಬಂದು ಇವಾಗ ತಾನೇ ನಮ್ಮ ಅಮ್ಮ ಪಾಪ ಊಟ ಹಾಕ್ಕೊಟ್ರು. ನಾನು ಊಟ ತಿನ್ಬೇಕಾದ್ರೆ ನೋಡಿರಿ, ನನ್ನ ಮಗ ಬಂದು ಇಲ್ಲಿ ಕೂತ್ಕೊಂಡ್ಬಿಟ್ಟವನು. ಇವತ್ತು ಪೂರಿ, ಚಿಕನ್ ಲಾಲಿಪಾಪು ಮತ್ತು ಇದು ಮಟನ್ ಕರಿ, ವೈಟ್ ರೈಸು ತಿನ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್ ಗೈಸ್. ಇವಾಗ ಊಟ ಎಲ್ಲ ಆಯಿತು. ಸುಮ್ಮನೆ ರೂಮಿಗೆ ಬಂದು ಸ್ವಲ್ಪ ಹೆಲ್ಮೆಟ್ ಎಲ್ಲ ರೆಡಿ ಮಾಡ್ತಾಯಿದ್ದೆ. ಸ್ವಲ್ಪ ವಿಂಡ್ ನಾಯ್ಸ್ ಜಾಸ್ತಿ ಐತೆ ಅಂದರು ನಮ್ಮ ಫ್ರೆಂಡ್ಸು, ನಮ್ಮ ಅಣ್ಣ ಎಲ್ಲ. ಅದಕ್ಕೆ ಒಂದ್ಸಲಿ ಚೆಕ್ ಮಾಡ್ತಾಯಿದ್ದೀನಿ ಮೈಕೆಲ್ಲ. ಏನು ಮಿಸ್ಟೇಕ್ ಮಾಡಿದೆ ಅಂದರೆ, ಮೌಂಟ್ ತೊಗೊಳೋ ಜಾಗದಲ್ಲಿ ಮೌಂಟ್ ತೊಗೊಂಡು ಅವ್ರಿಗೆ ಫಿಕ್ಸ್ ಮಾಡೋದು ತೋರಿಸು ಅಂತ ಕೇಳಿದೆ. ಇಲ್ಲೊಂದು ಒಂಥರ ಗಾರ್ಡ್ ಥರ ಬರ್ತೈದೆ ಇಲ್ಲಿ. ಸ್ವಲ್ಪ ಗಾಳಿ ಇಲ್ಲಿ ನೋಸ್ ಹತ್ರ ಗಾರ್ಡ್ ಬರೋದದು. ಅದಿದ್ದರೆ ಸ್ವಲ್ಪ ಗಾಳಿ ಅವಾಯ್ಡ್ ಆಗಿರೋದು. ಅದನ್ನು ಅಲ್ಲೇ ಮರೆತುಬಿಟ್ಟು ಬಂದ್ಬಿಟ್ಟೆ. ಇವಾಗ ಅದು ಸ್ಪೇರಾಗಿ ಸಿಗ್ತೈತೋ ಇಲ್ಲ ಅಂತಲೂ ಗೊತ್ತಿಲ್ಲ ನನಗೆ. ಅಕಸ್ಮಾತ್ ಸಿಗಿದ್ರೆ ತೊಗೊತೀನಿ. ಸ್ವಲ್ಪ ಮೈಕ್ಗೆ ಎಕ್ಸ್ಟ್ರಾ ಮೈಕ್ ಟಿಪ್ಸ್ ಎಲ್ಲ ಹಾಕೋಕ್ಕೆ ಟ್ರೈ ಮಾಡಿ ನಾಯ್ಸ್ ಆದಷ್ಟು ಕಮ್ಮಿ ಆಗೋ ಥರ ಟ್ರೈ ಮಾಡ್ತೀನಿ. ಆಗಿಲ್ಲ ಅಂದರೆ ಸ್ವಲ್ಪ ಹೆಲ್ಮೆಟ್ಗೆ ಇಲ್ಲೆಲ್ಲ ಏನಾನ ಇನ್ಸುಲೇಷನ್ ಥರ ಮಾಡೋಣ ಅಂದ್ಕೊಂಡಿದ್ದೀನಿ. ಯಾವುದನ್ನು ಟೇಪ್ ಬರ್ತಾಯಿದೆ, ವಾಟರ್ ಪ್ರೂಫ್ ಟೇಪು, ಶಾಕ್ ಪ್ರೂಫ್ ಟೇಪ್ ಅಂತ ಬರ್ತೈತೆ. ಅದು ವೈಡ್ಗೆ ಹಾಕ್ತಾರೆ ಅಂಡರ್ ವಾಟರಲ್ಲಿರೋದಕ್ಕೆ. ಅದೆಲ್ಲ ಸ್ವಲ್ಪ ಟ್ರೈ ಮಾಡ್ತೀನಿ. ವರ್ಕೌಟ್ ಆದರೆ ಆಯಿತು, ಇಲ್ಲಾಂದರೆ ಸ್ವಲ್ಪ ಚೆನ್ನಾಗಿರೋ ಮೈಕ್ ತೊಗೊಬೇಕು. ನೋಡೋಣ ಏನಾಗುತ್ತೆ ಏನೋ ಅಂತ ಟ್ಯೂಸ್ಡೇ ರೈಡಲ್ಲಿ ಗೊತ್ತಾಗ್ತೈತೆ. ಗೈಸ್, ಇವಾಗ ರಾತ್ರಿ ಆಲ್ಮೋಸ್ಟ್ ಒಂದು 11 o'clock ಆಗಿರ್ಬೋದು. ಇವತ್ತು ವ್ಲಾಗ್ ಇಷ್ಟೇ ಮಾಡೋಕ್ಕಾಗಿದ್ದು, ಜಾಸ್ತಿ ಏನು ಮಾಡೋಕ್ಕಾಗಿಲ್ಲ. ಮಳೆ ಇದ್ದಿದ್ದರಿಂದ ಎಲ್ಲೂ ಹೋಗೋಕ್ಕಾಗಿಲ್ಲ. ಎಲ್ಲೂ ಹೋಗ್ಬೇಕು ಅಂದ್ಕೊಂಡಿದ್ದೆ ಇವತ್ತು. ತಿರ್ಗಾ ನಾಳೆ ವ್ಲಾಗ್ ಕಮ್ಮಿ ಮಾಡ್ಬೋದು. ನಾಳೆ ವ್ಲಾಗೇ ಮಾಡೋಕ್ಕಾದೀತು ಇಲ್ಲೋ ಗೊತ್ತಿಲ್ಲ. ಟೈಮ್ ಸಿಕ್ಕಿದ್ರೆ ಮಾಡ್ತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಫ್ಯಾಮಿಲಿ ಫ್ರೆಂಡ್ಸ್ಗೆ ಯಾರನ್ನ ಹೊಸಬ್ರಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡಿ, ನೋಟಿಫಿಕೇಷನ್ ಬರೋ ಥರ ಮಾಡ್ಕೊಳ್ಳಿ. ಈ ಅಪ್ಕಮಿಂಗ್ ವೀಕಿಂದ ಹೊಸ ಕಂಟೆಂಟು ಮತ್ತು ಶಾರ್ಟ್ಸು, ರೀಲ್ಸ್ ಎಲ್ಲ ಮಾಡೋಕ್ಕಾಗ್ತಾಯಿಲ್ಲ. ಅದೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ವೀಕಲ್ಲಿ. ಇನ್ನು ಈಗ ಫಸ್ಟ್ ವೀಕಲ್ಲಿ ವ್ಲಾಗಿಂಗ್ ಸ್ಟಾರ್ಟ್ ಮಾಡಿದ್ದು.
ಕರೆಕ್ಟಾಗಿ 1 ವೀಕ್ ಆಯಿತು ವ್ಲಾಗಿಂಗ್ ಸ್ಟಾರ್ಟ್ ಮಾಡಿ, ಡೈಲಿ ವ್ಲಾಗು. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ, ಟ್ರೈ ಮಾಡ್ತೀನಿ ಇನ್ನೂ ಚೆನ್ನಾಗಿ ವ್ಲಾಗ್ಸ್ ಮಾಡೋಕ್ಕೆ. ಈ ಅಪ್ಕಮಿಂಗ್ ವೀಕ್ಗೆ ಎಲ್ಲರೂ ಅಪ್ಡೇಟ್ ಆಗಿರಿ. ಫುಲ್ಲು ಇನ್ಸ್ಟಾಗ್ರಾಮಲ್ಲಿ ಮತ್ತು ಶಾರ್ಟ್ಸು, ಫೇಸ್ಬುಕ್ಕು ಟ್ರೈ ಮಾಡ್ತೀನಿ ಆದರೆ ಈ ವೀಕು, ಇಲ್ಲಾಂದರೆ ಬರೀ ಈ ವೀಕು ರೀಲ್ಸು, ಇನ್ಸ್ಟಾಗ್ರಾಮ್ ರೀಲ್ಸ್ ಮತ್ತು ಯೂಟ್ಯೂಬ್ ಶಾರ್ಟ್ಸ್ ಟ್ರೈ ಮಾಡ್ತೀನಿ. ಮತ್ತು ಕಂಟೆಂಟ್, ಹೊಸ ಕಂಟೆಂಟ್ ಬರ್ತಾಯಿದೆ, ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಆಗಿರ್ಬೋದು, ಏನೋ ಒಂದು ಟ್ರೈ ಮಾಡ್ತೀನಿ. ಆದಷ್ಟು ಎಲ್ಲರೂ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಕ್ಲಿಕ್ ಮಾಡಿಬಿಟ್ಟು ಏನೇ ಅಪ್ಡೇಟ್ ಬಂದ್ರೂ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ. ಯೂಟ್ಯೂಬಲ್ಲಿ ಬರ್ದೇ ಇರೋದು ಇನ್ಸ್ಟಾಗ್ರಾಮಲ್ಲಿ ಬರ್ಬೋದು ಅಪ್ಡೇಟ್ಸು. ದಯವಿಟ್ಟು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ರಿಗೂ ಶೇರ್ ಮಾಡಿ, ಎಲ್ರ ಕೈಲೂ ಸಬ್ಸ್ಕ್ರೈಬ್ ಮಾಡಿಸ್ರಿ. ಇದೇ ಥರ ಸಪೋರ್ಟ್ ಮಾಡಿ ಕನ್ನಡ ಯೂಟ್ಯೂಬರ್ಸ್ಗೆ. ಡೈಲಿ ವ್ಲಾಗ್ ಮಾಡ್ತಾ ಇರೋದೇ ಕಮ್ಮಿ ಕನ್ನಡ ವ್ಲಾಗರ್ಸಲ್ಲಿ, ಎಲ್ಲರೂ ವಾರಕ್ಕೆ 3 ವ್ಲಾಗು ಆ ಥರ ಹಾಕ್ತಾಯಿದ್ದಾರೆ. ಆಲ್ಮೋಸ್ಟು ಡೈಲಿ ವ್ಲಾಗ್ ಹಾಕ್ತಾಯಿದ್ದೀನಿ, ಮಿಸ್ಸೇ ಮಾಡ್ತಾಯಿಲ್ಲ. 1 ವೀಕಿಂದ ಯಾವುದು ಮಿಸ್ ಮಾಡದೆ ಹಾಕಿದ್ದೀನಿ. ಇದೇ ಥರ ಸಪೋರ್ಟ್ ಮಾಡಿದ್ರೆ ಒಂದು ವೀಕೆಂಡ್ ಒಂದು ದಿವಸನೂ ಮಿಸ್ ಮಾಡೋಲ್ಲ, ಕಂಟಿನ್ಯೂಸಾಗಿ ಹಾಕ್ತೀನಿ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಇದೇ ಥರ ಬೆಳೆಸಿ. ಟಾಟಾ, ಬಾಯ್ ಬಾಯ್.